ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ನುಗ್ಗೆಕಾಯಿ ಮತ್ತು ಬದನೆಕಾಯಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಪುಡಿ ಹಾಕ್ತೀರಾ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಆಂಧ್ರ ನುಗ್ಗೆಕಾಯಿ ಬೇಳೆ ಸಾಂಬಾರು ಪುಡಿ ಬಳಸ್ತೀರಾ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ಪು ತೊಗರಿಬೇಳೆ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 4 ರಿಂದ 5 ಮೆಣಸಿನ್ಕಾಯಿ. ಖಾರ ಬೇಕು ಅಂತ ಅನ್ನೋಂಥವ್ರು ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಇದಕ್ಕೆ ಸಾಂಬಾರು ಪುಡಿ ಏನೂ ಹಾಕಲ್ಲ. ಅದಕ್ಕೆ ತರಕಾರಿ ಅವ್ರು ಇಷ್ಟ ಬಂದಿದ್ದು ಯಾವ್ದು ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ನುಗ್ಗೆಕಾಯಿನ ನೋಡಿ ಈ ಥರ ಸಿಪ್ಪೆ ತೆಗಿದಿರ ಇರೋ ಥರನೇ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ್ರೇ ಸರಿ. ನಾನು 2 ಆಲೂಗೆಡ್ಡೆ ತಗೊಂಡಿದ್ದೀನಿ, ಒಂದು 3 ರಿಂದ 4 ಸಣ್ಣದು ಟೊಮೊಟೊ ತಗೊಂಡಿದ್ದೀನಿ, ಒಂದು 4 ಕ್ಯಾರೆಟ್, 2 ಬದನೆಕಾಯಿ, ಒಂದು ಸ್ವಲ್ಪ ಹುಳಿಕಾಯಿ. ಯಾವ ತರಕಾರಿನಾದರೂ ಉಪಯೋಗಿಸ್ಕೋಬೋದು. ಆದರೆ ಇದು ಬದನೆಕಾಯಿ ಮತ್ತು ನುಗ್ಗೆಕಾಯಿ, ಆಲೂಗೆಡ್ಡೆ ಇದು 3 ಅಂತೂ ತುಂಬ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಇದನ್ನು ನಾನು ಫಸ್ಟು ಬೇಳೆನ, ಮೆಣಸಿನ್ಕಾಯಿ ಮತ್ತು ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿನ ಹಾಗೆ ಬರೀ ಬೇಯಿಸ್ಕೊತೀನಿ. ಆಮೇಲೆ ಈ ತರಕಾರಿನ ಕಟ್ ಮಾಡಿ ಇದನ್ನು ಒಂದೇ ಒಂದು ಕೂಗಿಸ್ಕೊಳ್ಳೋಣ. ಇವಾಗ ರೆಡಿ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದೀನಿ. ಇದು ಸಪ್ರೇಟಾಗಿ ನಾನು ತರಕಾರಿನ ಒಂದೇ ಒಂದು ಕೂಗು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಣ ಮೆಣಸಿನ್ಕಾಯಿ ಒಂದೇ ಒಂದು ಹಾಕೊಂಡಿದ್ದೀನಿ. ಮೆಣಸು ತುಂಬ ಒಳ್ಳೆಯದು. ಈ ಥರ ಸಾರಿಗೆ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರಲ್ವ, ಹಾಗಾಗಿ ಮೆಣಸು ಮತ್ತು ಜೀರಿಗೆ ತುಂಬ ಒಳ್ಳೆಯದು. ನಾನು ಇದು ಒಗ್ಗರಣೆಗೆ ಮೆಣಸು ಜೀರಿಗೆನ ಈರುಳ್ಳಿ ಬೆಳ್ಳುಳ್ಳಿನ ನಾನು ಬಳಸಲ್ಲ, ಯಾಕಂದರೆ ಬೇಳೆ ಬೇಯುವಾಗ ಹಾಕಿರೋದ್ರಿಂದ ಹಾಕ್ತಾಯಿಲ್ಲ. ಸಾಸಿವೆ ಆಗಿದೆ. ಇವಾಗ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಬೇಳೆ ಬೆಂದಿರೋದು ಸಿಡಿಯುತ್ತೆ. ಅದಕ್ಕೋಸ್ಕರ ಮಾಡಿದೆ. ಬೇಳೆ ಬೇಯಿಸಿರೋದನ್ನು ನಾನು ಮಸ್ತು ಅದನ್ನು ಒಣಗಿ ಬೆಂದಿತ್ತು. ಅದನ್ನು ಒಂಚೂರು ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡೆ. ಸೌಟಲ್ಲೇ ಮಾಡಿದ್ರೆ ಸಾಕು, ಮೆತ್ತಗಾಗುತ್ತೆ. ಟೊಮೊಟೊ ಹಂಗೆ ಒಂದೊಂದೇ ತರಕಾರಿ ಒಳಗಡೆ ಹಾಕ್ತೀನಿ. ಅದನ್ನು ತಗೊಳ್ತೀನಿ. ಇವಾಗ ತರಕಾರಿ ನಾನು ಒಂದೇ ಒಂದು ಕೂಗು ಹೋಗ್ತಿರೋದು. ಜಾಸ್ತಿ ಕೂಗಿಸ್ಬಿಟ್ರೆ ಒಂಥರ ಮೆತ್ತಗಾಗ್ಬಿಡತ್ತೆ. ಇದರಲ್ಲಿ ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಇದು. ಹುಳಿ ಏನು ಬೇಕಾಗಲ್ಲ, ಟೊಮೊಟೊ ಹಾಕಿರ್ತೀವಿ ಮತ್ತು ಸಾಂಬಾರು ಪುಡಿನೂ ಬೇಡ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇವಾಗ ನಾವು ರುಚಿಗೆ ಉಪ್ಪು ಹಾಕೊಳ್ಳೋಣ. ಮತ್ತು ಚಪಾತಿ ಈ ಥರದಕ್ಕೆ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಮರಳು ಬೇಯಿಕೊಳ್ಳಿ. ಇದು ಅಷ್ಟೊತ್ತಿಗೆ ಟೊಮೊಟೊನ ಇದು ಮಾಡಿ ಹಾಕ್ಕೊಳ್ಳೋಣ. ಯಾವಾಗ ಸಿಪ್ಪೆ ಮತ್ತು ಬೀಜನ ಹಾಕಲ್ಲ, ಹಾಗಾಗಿ ಈ ಥರ ತೆಕ್ಕೊಳ್ತೀನಿ. ಈ ಥರ ಬೀಜ ಕೆಳಗಡೆ ಉಳ್ಕೊಳ್ಳುತ್ತೆ. ಇದನ್ನು ಬಿಸಾಕ್ತೀನಿ ನಾನು. ಟೊಮೊಟೊ ಬೀಜ ಮತ್ತು ಸಿಪ್ಪೆ ಎರಡೂ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಅದನ್ನು ಎರಡನ್ನೂ ತೆಗಿತೀನಿ ಯಾವಾಗೂ ಅಷ್ಟೇ. ನಿಮಗೆ ಎಷ್ಟು ಗಟ್ಟಿ ಬೇಕಾದರೂ ಸರಿ, ತೆಳ್ಳಗೆ ಬೇಕಾದರೂ ಸರಿ, ನಿಮ್ಮ ಲೆವೆಲಿಗೆ ನೋಡಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂತ. ನಾನು ಬೇಳೆ ಬೇಯಿಸಿದ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಕಲಸೋಗ್ಬಿಡುತ್ತೆ. ನುಗ್ಗೆಕಾಯಿ ಕಲಿಸ್ಕೋಬಾರ್ದು. ನಾವು ಹಿಂಗೆ ತೆಗೆದ್ರೆ ನೋಡಿ ಇಷ್ಟು ಮೆತ್ತಗೆ ಅನಿಸಿದ್ರೆ ಸಾಕು. ಇಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ಮಾವಿನಕಾಯಿ ಸೀಸನಲ್ಲಿ ಒಂದು ಮಾವಿನಕಾಯಿ ಹಾಕ್ಕೋಬೋದು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ತೆಗೆದಿಟ್ಕೊಳ್ತೀನಿ. ಹಾಗೆ ಅಂತ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನಾನು ಇಡ್ಲಿಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಪುಡಿ ಇಲ್ದಿರ ಆಂಧ್ರ ಸ್ಟೈಲಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವು ಮಾಡಿ. ಈಗ ನುಗ್ಗೆಕಾಯಿ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇದರೊಳಗಡೆ ಬೇಕಾದರೆ ಮಾವಿನಕಾಯಿ ಸಿಕ್ಕಿದ್ರೆ 1-2 ತುಂಡು ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು.
ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.